ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಧನಾತ್ಮಕ ಮತ್ತು ಋಣಾತ್ಮಕ ಎಂಬ ಎರಡು ರೀತಿಯ ಶಕ್ತಿಯು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರುತ್ತೆ. ಕೆಲವರಿಗೆ ಹೆಚ್ಚು ಸಕಾರಾತ್ಮಕ ಶಕ್ತಿ ಇದ್ದರೆ ಇನ್ನು ಕೆಲವರಿಗೆ ಹೆಚ್ಚು ಋಣಾತ್ಮಕ ಶಕ್ತಿ ಇರುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ವಿಶೇಷ ಯಶಸ್ಸನ್ನು ಸಾಧಿಸಿದಾಗ ಅಥವಾ ಹೊಸ ಮನೆ, ಅಂಗಡಿ, ವಾಹನ ಖರೀದಿಸಿದಾಗ ಅದನ್ನು ಸಹಿಸದ ಜನರು, ಏಳಿಗೆ ಬಯಸದ ಜನರ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆ ಮೂಡುತ್ತದೆ. ಇದನ್ನು ಕೆಟ್ಟ ದೃಷ್ಟಿ ಅಂತ ಕರೀತಾರೆ. ಒಬ್ಬರ ದೃಷ್ಟಿ, ಕಣ್ಣು ವ್ಯಕ್ತಿಯ ಮೇಲೆ ಬಿದ್ದಾಗ ಆ ವ್ಯಕ್ತಿಗೆ ಕೆಟ್ಟದಾಗುತ್ತಾ ಹೋಗುತ್ತದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಕೆಲವು ಮಾರ್ಗ ಅಥವಾ ಉಪಾಯಗಳನ್ನು ಮಾಡುವುದರ ಮೂಲಕ ಆ ಕೆಟ್ಟ ದೃಷ್ಟಿಯನ್ನು ನಿವಾರಿಸಬೇಕು. ಯಾರೆಲ್ಲ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಕೆಟ್ಟ ದೃಷ್ಟಿಯು ಬಿದ್ದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯು ನಕಾರಾತ್ಮಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತಾ ಹೋಗುತ್ತದೆ. ಮನೆಯಲ್ಲಿ ಸದಾಕಾಲ ಜಗಳ, ಕಲಹಗಳು, ವೈಮನಸ್ಸು ಹೆಚ್ಚುತ್ತದೆ. ಕೆಲಸಗಳು ಪೂರ್ತಿಯಾಗುವುದಿಲ್ಲ, ಅಡೆತಡೆಗಳು ಹೆಚ್ಚುತ್ತಾ ಹೋಗುತ್ತದೆ. ಕುಟುಂಬದಲ್ಲಿರುವ ಸದಸ್ಯರಿಗೆ ಅನಾರೋಗ್ಯ ಸಮಸ್ಯೆ ಕಾಡುತ್ತದೆ. ಒಂದಲ್ಲ ಒಂದು ರೀತಿಯಲ್ಲಿ ಹಣಗಳು ಖರ್ಚಾಗುತ್ತಾ ಹೋಗುತ್ತದೆ. ಹೀಗಾಗಿ ಜನರು ವಾಹನಗಳಿಗೂ, ತುಂಡಾದ ಶೂ, ಚಪ್ಪಲಿಗಳನ್ನು ಮನೆಗಳು, ಬಸ್ಸುಗಳ ಹಿಂದೆ ಮತ್ತು ಮುಂದೆ ನೇತಾಡಲು ಹಾಕುತ್ತಾರೆ. ಯಾರ ಕೆಟ್ಟ ದೃಷ್ಟಿಯೂ ಬೀಳಬಾರದು ಎನ್ನುವ ಕಾರಣಕ್ಕಾಗಿಯೇ. ಹಾಗಾದರೆ ಈ ಕೆಟ್ಟ ದೃಷ್ಟಿ ತಪ್ಪಿಸಲು ಪರಿಹಾರ ಏನು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಕೆಟ್ಟ ದೃಷ್ಟಿಯು ಸಣ್ಣ ಪರಿಣಾಮ ಅನುಭವಿಸಿದ ನಂತರ ವ್ಯಕ್ತಿಯು ತಕ್ಷಣವೇ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಇದು ಸಣ್ಣ ನಷ್ಟಗಳ ನಂತರ ದೊಡ್ಡ ನಷ್ಟಗಳನ್ನು ತಪ್ಪಿಸಬಹುದು. ಕೆಟ್ಟ ದೃಷ್ಟಿಗೆ ಬಾಧಿತನಾದಂತಹ ವ್ಯಕ್ತಿಯನ್ನು ರಕ್ಷಿಸೋದಕ್ಕೆ ವೀಳ್ಯದೆಲೆಯಲ್ಲಿ ನೀವು 7 ಗುಲಾಬಿ ದಳಗಳನ್ನು ಇರಿಸಿ ಇಷ್ಟ ದೇವರನ್ನು ಸ್ಮರಿಸಿ ಅದನ್ನು ತಿನ್ನಲು ಹೇಳಬೇಕು. ಆಗ ಕೆಟ್ಟ ದೃಷ್ಟಿ ತೊಡೆದು ಹಾಕಬಹುದು. ಹಾಗೆ ಶನಿವಾರದ ದಿನ ಹನುಮಾನ್ ದೇವಸ್ಥಾನದಲ್ಲಿ ಹನುಮಂತನಿಗೆ ಪೂಜಿಸಿದ ನಂತರ ಅವರ ಪಾದಗಳಿಂದ ಕುಂಕುಮವನ್ನು ತೆಗೆದುಕೊಂಡು ದೃಷ್ಟಿ ಆಗಿರುವಂತಹ ವ್ಯಕ್ತಿಗೆ ಹಚ್ಚಬೇಕು. ಇದು ಬೇಗನೆ ನಿಮಗೆ ಕಣ್ಣಿನ ದೃಷ್ಟಿಯ ಪರಿಣಾಮವನ್ನು ನಿವಾರಣೆ ಮಾಡುತ್ತದೆ. ಹಾಗೆಯೇ ಒಂದು ನಕಾರಾತ್ಮಕ ಶಕ್ತಿಯಿಂದ ಆ ವ್ಯಕ್ತಿಯನ್ನು ಕಾಪಾಡುತ್ತದೆ. ಹಾಗೆಯೇ ಚಿಕ್ಕ ಮಕ್ಕಳು ಅಥವಾ ವ್ಯಕ್ತಿಗೆ ದೃಷ್ಟಿಯಾದಾಗ ಸಾಸಿವೆ, ಮೆಣಸಿನಕಾಯಿ, ಫಿಟ್ಕಾರಿ ತಲೆಗೆ ಸುತ್ತಿ ಸುಡಬೇಕು. ಸಣ್ಣ ಮಕ್ಕಳಿಗೆ ಮಸ್ಕರ, ಕಾಜಲ್, ಕಾಡಿಗೆಗಳನ್ನು ತಪ್ಪದೆ ಹಚ್ಚಬೇಕು. ಇದು ಕೆಟ್ಟ ದೃಷ್ಟಿ ಬೀಳದಂತೆ ಮಕ್ಕಳನ್ನು ರಕ್ಷಿಸುತ್ತದೆ. ಹಾಗೆಯೇ ಮಹಾಮೃತ್ಯುಂಜಯ ಮಂತ್ರ, ಹನುಮಾನ್ ಕವಚ, ಹಾಗೆಯೇ ಹನುಮಾನ್ ಚಾಲೀಸ ಮತ್ತು ರಾಮರಕ್ಷಾ ಸ್ತೋತ್ರ ಇವುಗಳನ್ನು ಪಠಿಸುತ್ತಾ ಇದ್ದರೆ ಕೆಟ್ಟ ದೃಷ್ಟಿ ಮತ್ತು ಇತರ ದೋಷಗಳಿಂದ ರಕ್ಷಿಸಲು ರಾಮಬಾಣ ಇದ್ದಂತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.